ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದು ನಾವು ಚಿತ್ರದುರ್ಗ ಜಿಲ್ಲೆಯ ದೊಡ್ಡಲಾಘಟ್ಟಡ ಅಂದ್ರೆ ಕೋಟೆ ಗ್ರಾಮದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ನ ರಥೋತ್ಸವದ ಭವ್ಯ ದೃಶ್ಯಗಳನ್ನು ನೋಡೋಣ. ಹೂವಿನ ಅಲಂಕಾರ, ಲೈಟಿಂಗ್ ಮತ್ತು ದೇವರ ಮೆರವಣಿಗೆಯನ್ನು ನೋಡೋಣ. ಚಿತ್ರದುರ್ಗ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಇರುವ ಈ ದೇವಾಲಯದ ಮಹಿಮೆ ನಿಮಗೆ ಗೊತ್ತಾ? ಭಕ್ತರ ನಂಬಿಕೆಯ ಕೇಂದ್ರವಾದ ದೊಡ್ಡಲಾಘಟ್ಟ ಅಥವಾ ಕೋಟೆ ಗ್ರಾಮದ ರಂಗನಾಥಸ್ವಾಮಿ ದೇವಸ್ಥಾನದ ವಿಶೇಷತೆ ಇಂದು ನೋಡೋಣ. ಸಣ್ಣ ಗ್ರಾಮವಾದರೂ ದೊಡ್ಡ ಭಕ್ತಿ ಇರುವ ಸ್ಥಳ. ಚಿತ್ರದುರ್ಗ ಜಿಲ್ಲೆಯ ಕೋಟೆ ಗ್ರಾಮದ ಪ್ರಸಿದ್ಧ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನ. ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ಕೊಡುವ ಚಿತ್ರದುರ್ಗ ಜಿಲ್ಲೆಯ ಕೋಟೆ ಗ್ರಾಮದ ಈ ದೇವಾಲಯದ ಇತಿಹಾಸ ತುಂಬಾ ವಿಶೇಷವಾಗಿದೆ. ಈ ದೇವಾಲಯದಲ್ಲಿ ನಡೆಯುವ ಜಾತ್ರೆ ನೋಡಲು ದೂರದೂರಿನಿಂದ ಭಕ್ತರು ಬರುತ್ತಾರೆ. ಈ ದೇವಸ್ಥಾನದಲ್ಲಿ ಶ್ರೀ ವಿಷ್ಣುವಿನ ಅವತಾರವಾದ ರಂಗನಾಥಸ್ವಾಮಿಯನ್ನು ಭಕ್ತರು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆ ಮತ್ತು ದೇವರ ಮೆರವಣಿಗೆ ರಥೋತ್ಸವ ಭವ್ಯವಾಗಿರುತ್ತದೆ. ಆ ಸಮಯದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ಬರುತ್ತಾರೆ. ರಥೋತ್ಸವ ಎಂದರೆ ದೇವಸ್ಥಾನದಲ್ಲಿ ನಡೆಯುವ ಪ್ರಮುಖ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಈ ದಿನ ದೇವರನ್ನು ಅಲಂಕರಿಸಿದ ರಥದಲ್ಲಿ, ಚಕ್ರಗಳಿರುವ ದೊಡ್ಡ ಮರದ ರಥದಲ್ಲಿ ಊರಿನಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ರಥೋತ್ಸವದ ವಿಶೇಷತೆಗಳು ಅಂದರೆ ದೇವರ ಮೆರವಣಿಗೆ. ರಥೋತ್ಸವದ ದಿನ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ರಥದಲ್ಲಿ ಕುಳ್ಳಿರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಭಕ್ತರು ರಥ ಎಳೆಯುವುದು. ರಥವನ್ನು ಭಕ್ತರು ಕಡ್ಡಿ ಅಥವಾ ಹಗ್ಗದಿಂದ ಹಿಡಿದು ಎಳೆಯುತ್ತಾರೆ. ಇದನ್ನು ಎಳೆಯುವುದರಿಂದ ಪುಣ್ಯ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಜಾತ್ರೆಯ ವಾತಾವರಣ ಹೇಗಿರುತ್ತದೆ ಎಂದರೆ, ರಥೋತ್ಸವದ ಸಮಯದಲ್ಲಿ ದೇವಸ್ಥಾನದ ಸುತ್ತ ಜಾತ್ರೆ, ಅಂಗಡಿಗಳು, ಭಜನೆ, ಪೂಜೆ ಮತ್ತು ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಗ್ರಾಮದ ಎಲ್ಲ ಜನರು ಸೇರಿ ರಥೋತ್ಸವವನ್ನು ಆಚರಿಸುತ್ತಾರೆ. ಇದು ಭಕ್ತಿ ಮತ್ತು ಗ್ರಾಮ ಏಕತೆಯ ಸಂಕೇತವಾಗಿದೆ. ದೇವಸ್ಥಾನದ ಪ್ರಮುಖ ಭಕ್ತಿ ಆಚರಣೆಗಳಲ್ಲಿ ಒಂದಾಗಿದೆ. ಭಕ್ತರು ತಮ್ಮ ಮನಸ್ಸಿನ ಆಸೆಗಳು ನೆರವೇರಲೆಂದು ದೇವರಿಗೆ ಹರಕೆ ಮಾಡುತ್ತಾರೆ. ಆರೋಗ್ಯ, ವಿದ್ಯೆ, ಉದ್ಯೋಗ, ಕುಟುಂಬದ ಶಾಂತಿ ಇತ್ಯಾದಿ ವಿಷಯಗಳಿಗಾಗಿ ರಂಗನಾಥಸ್ವಾಮಿಗೆ ಹರಕೆ ಮಾಡುತ್ತಾರೆ. ಅನೇಕ ಭಕ್ತರು ದೇವರಿಗೆ ತೆಂಗಿನಕಾಯಿ, ಹೂವಿನ ಮಾಲೆ ಮತ್ತು ಹಣ್ಣುಗಳು ಅರ್ಪಿಸಿ ಪೂಜೆ ಮಾಡುತ್ತಾರೆ. ಭಕ್ತರ ಆಸೆ ನೆರವೇರಿದ ನಂತರ ಅವರು ದೇವರಿಗೆ ಮತ್ತೆ ಬಂದು ವಿಶೇಷ ಪೂಜೆ ಮಾಡಿ ತಮ್ಮ ಹರಕೆ ತೀರಿಸುತ್ತಾರೆ, ಆಶೀರ್ವಾದ ಪಡೆಯುತ್ತಾರೆ. ದೇವರ ರಥ ಮೆರವಣಿಗೆ ನಡೆಯುವ ಸಮಯದಲ್ಲಿ ಭಕ್ತಾದಿಗಳ ಘೋಷಣೆಗಳಿಂದ ಊರೇ ಗುಂಜಿಸುತ್ತದೆ. ರಾತ್ರಿ ಸಮಯದಲ್ಲಿ ಪಟಾಕಿಗಳ ಸದ್ದು ಮತ್ತು ಆಕಾಶದಲ್ಲಿ ಹೊಳೆಯುವ ಬಣ್ಣ ಬಣ್ಣದ ಬೆಳಕುಗಳು ಉತ್ಸವದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಮಕ್ಕಳು, ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ಈ ಕ್ಷಣವನ್ನು ಸಂತೋಷದಿಂದ ಎಂಜಾಯ್ ಮಾಡುತ್ತಾರೆ. ದೇವಸ್ಥಾನದ ಸುತ್ತಲೂ ಲೈಟಿಂಗ್ ಅಲಂಕಾರ, ರಥದ ಸೌಂದರ್ಯ ಮತ್ತು ಜನಸಾಗರ ಇವೆಲ್ಲ ಸೇರಿ ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತವೆ. ಭಕ್ತರು ದೇವರ ದರ್ಶನ ಪಡೆದು ಹರಕೆ ಪೂಜೆ ಸಲ್ಲಿಸಿ ಸಂತೋಷದಿಂದ ಮನೆಗೆ ಮರಳುತ್ತಾರೆ. ಈ ರಥೋತ್ಸವ ಕೇವಲ ಹಬ್ಬವಲ್ಲ, ಇದು ಭಕ್ತಿ, ಸಂಭ್ರಮ ಮತ್ತು ಜನರ ಒಗ್ಗಟ್ಟಿನ ಸಂಕೇತವಾಗಿದೆ. ಈ ಸಂತೋಷದ ಕ್ಷಣಗಳು ಎಲ್ಲರ ಮನಸ್ಸಿನಲ್ಲಿ ಸದಾ ಉಳಿಯುವ ನೆನಪಾಗಿ ಉಳಿಯುತ್ತವೆ. ಈ ವರ್ಷ ಇಲ್ಲಿ ನಡೆಯುವ ರಥೋತ್ಸವ ತುಂಬಾ ವೈಭವದಿಂದ ಆಚರಿಸಲಾಗುತ್ತದೆ. ಜಾತ್ರೆಯ ದಿನ ದೇವರಿಗೆ ಸುಂದರವಾದ ಹೂವಿನ ಅಲಂಕಾರ ಮಾಡಲಾಗುತ್ತದೆ ಮತ್ತು ದೇವಸ್ಥಾನವನ್ನು ವಿವಿಧ ಬಣ್ಣದ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗುತ್ತದೆ. ರಾತ್ರಿ ಸಮಯದಲ್ಲಿ ರಥ ಮತ್ತು ದೇವಸ್ಥಾನ ದೀಪಗಳ ಬೆಳಕಿನಲ್ಲಿ ತುಂಬಾ ಅದ್ಭುತವಾಗಿ ಕಾಣುತ್ತದೆ. ದೇವರನ್ನು ರಥದಲ್ಲಿ ಕುಳ್ಳಿರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವರ ಮೆರವಣಿಗೆ ನಡೆಸಲಾಗುತ್ತದೆ. ಈ ಉತ್ಸವವನ್ನು ನೋಡಲು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಸೇರಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನದ ಸುತ್ತ ಭಕ್ತಾದಿಗಳ ದೊಡ್ಡ ಜನಸಾಗರ ಕಾಣುತ್ತದೆ. ಭಕ್ತರು ಭಕ್ತಿಯಿಂದ ರಥವನ್ನು ಎಳೆಯುತ್ತಾ ದೇವರ ನಾಮಸ್ಮರಣೆ ಮಾಡುತ್ತಾರೆ. ಈ ರೀತಿ ಭಕ್ತಿ, ಸಂಭ್ರಮ ಮತ್ತು ಜನಸಾಗರದಿಂದ ಈ ದೇವಸ್ಥಾನ ಗ್ರಾಮಸ್ಥರ ಪವಿತ್ರ ನಂಬಿಕೆಯ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ಈ ದೇವಾಲಯ ಸುತ್ತಮುತ್ತಲಿನ ಪರಿಸರದಲ್ಲಿ ತುಂಬಾ ಶಾಂತ ಮತ್ತು ಸುಂದರವಾದ ವಾತಾವರಣ ಕಾಣಿಸುತ್ತದೆ. ಪ್ರಕೃತಿಯ ನಡುವೆ ಇರುವ ಈ ದೇವಸ್ಥಾನಕ್ಕೆ ಬಂದಾಗ ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆನಂದ ಸಿಗುತ್ತದೆ. ಹಸಿರು ಪರಿಸರ, ಸ್ವಚ್ಛವಾದ ವಾತಾವರಣ ಮತ್ತು ದೇವರ ಸನ್ನಿಧಿ ಇವೆಲ್ಲವೂ ಸೇರಿ ಈ ಸ್ಥಳವನ್ನು ಪವಿತ್ರ ಮತ್ತು ಶಾಂತಿಯ ತಾಣವಾಗಿಸಿದೆ.
ಆದರೆ ಹಬ್ಬದ ದಿನ ಈ ದೇವಾಲಯದ ಸುತ್ತಮುತ್ತಲಿನ ಪರಿಸರ ಸಂಪೂರ್ಣವಾಗಿ ಬದಲಾಗುತ್ತದೆ. ಎಲ್ಲೆಡೆ ಭಕ್ತರ ಜನಸಾಗರ ಕಾಣಿಸುತ್ತದೆ. ಈ ದೇವಸ್ಥಾನಕ್ಕೆ ಬಂದಾಗ ಭಕ್ತರಿಗೆ ಒಂದಿಷ್ಟು ವಿಭಿನ್ನವಾದ ಅನುಭವ ಸಿಗುತ್ತದೆ. ದೇವರ ಸನ್ನಿಧಿಯಲ್ಲಿ ನಿಂತಾಗ ಮನಸ್ಸಿಗೆ ಅಸಾಧಾರಣವಾದ ನೆಮ್ಮದಿ ಮತ್ತು ಶಾಂತಿ ಅನುಭವವಾಗುತ್ತದೆ. ದೇವಾಲಯದ ಪವಿತ್ರ ವಾತಾವರಣ, ಘಂಟೆಯ ನಾದ, ಮಂತ್ರಗಳ ಧ್ವನಿ ಇವೆಲ್ಲವೂ ಸೇರಿ ಮನಸ್ಸಿನಲ್ಲಿರುವ ಆತಂಕ ಮತ್ತು ಒತ್ತಡವನ್ನು ದೂರ ಮಾಡುತ್ತದೆ. ಅದಕ್ಕಾಗಿ ಅನೇಕ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಪಡೆದು ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಆತ್ಮಸಂತೋಷವನ್ನು ಪಡೆಯುತ್ತಾರೆ. ಭಕ್ತರು ಲಕ್ಷ್ಮೀ ರಮಣ, ಗೋವಿಂದ ಗೋವಿಂದ ಎಂದು ಘೋಷಣೆಗಳನ್ನು ಕೂಗುತ್ತಾ ರಥವನ್ನು ಎಳೆಯುತ್ತಾರೆ. ಪಟಾಕಿಗಳ ಸದ್ದು, ಲೈಟಿಂಗ್ ಬೆಳಕು ಮತ್ತು ಭಕ್ತರ ಸಂಭ್ರಮದಿಂದ ಊರೇ ಹಬ್ಬದ ವಾತಾವರಣದಲ್ಲಿ ಮುಳುಗಿರುತ್ತದೆ. ಈ ವರ್ಷ ಇಲ್ಲಿ ನಡೆಯುವ ರಥೋತ್ಸವ ತುಂಬಾ ವೈಭವದಿಂದ ಆಚರಿಸಲಾಗುತ್ತದೆ. ಜಾತ್ರೆಯ ದಿನ ದೇವರಿಗೆ ಸುಂದರವಾದ ಹೂವಿನ ಅಲಂಕಾರ ಮಾಡಲಾಗುತ್ತದೆ ಮತ್ತು ದೇವಸ್ಥಾನವನ್ನು ವಿವಿಧ ಬಣ್ಣದ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗುತ್ತದೆ. ರಾತ್ರಿ ಸಮಯದಲ್ಲಿ ರಥ ಮತ್ತು ದೇವಸ್ಥಾನ ದೀಪಗಳ ಬೆಳಕಿನಲ್ಲಿ ತುಂಬಾ ಅದ್ಭುತವಾಗಿ ಕಾಣುತ್ತದೆ. ದೇವರನ್ನು ರಥದಲ್ಲಿ ಕುಳ್ಳಿರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವರ ಮೆರವಣಿಗೆ ನಡೆಸಲಾಗುತ್ತದೆ. ಈ ಉತ್ಸವವನ್ನು ನೋಡಲು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಸೇರಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನದ ಸುತ್ತ ಭಕ್ತಾದಿಗಳ ದೊಡ್ಡ ಜನಸಾಗರ ಕಾಣುತ್ತದೆ. ಭಕ್ತರು ಭಕ್ತಿಯಿಂದ ರಥವನ್ನು ಎಳೆಯುತ್ತಾ ದೇವರ ನಾಮಸ್ಮರಣೆ ಮಾಡುತ್ತಾರೆ. ಈ ರೀತಿ ಭಕ್ತಿ, ಸಂಭ್ರಮ ಮತ್ತು ಜನಸಾಗರದಿಂದ ಈ ದೇವಸ್ಥಾನ ಗ್ರಾಮಸ್ಥರ ಪವಿತ್ರ ನಂಬಿಕೆಯ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.